ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸುಮಂತ್ರನು ಕೈಕೇಯಿ ದೇವಿಗೆ ಹೇಳಿದ ನೀತಿ ಎಂಬ 35ನೆಯ ಅಧ್ಯಾಯಕ್ಕೆ ಸ್ವಾಗತ. ಕೈಕೇಯಿ ದೇವಿಯು ನಿರಂತರವಾಗಿ ದಶರಥ ಮಹಾರಾಜನನ್ನು ಚುಚ್ಚಿ ಚುಚ್ಚಿ ನೋಯಿಸುತ್ತಾ ಆತನನ್ನು ಅತ್ಯಂತ ದುಃಖಕ್ಕೆ ಈಡು ಮಾಡುತ್ತಿರುವುದನ್ನು ನೋಡಿ ದಶರಥ ಮಹಾರಾಜನ ಪ್ರಧಾನನು ಹಾಗೂ ಆಪ್ತ ಸ್ನೇಹಿತನು ಆದ ಸುಮಂತ್ರನು ಕೂಡ ಕೈಕೇಯಿಗೆ ಬುದ್ಧಿವಾದವನ್ನು ಹೇಳಲು ಪ್ರಯತ್ನಿಸುತ್ತಾನೆ. ಆಮೇಲೆ ಸುಮಂತ್ರನು ಪ್ರಜ್ಞೆ ಹೊಂದಿ ದಶರಥ ರಾಯನ ದುಃಖವನ್ನು ಕಂಡು ಅತ್ಯಂತ ದುಃಖಿತನಾದನು. ಅವನು ನಿಟ್ಟುಸಿರು ಬಿಡುತ್ತಾ ಕೋಪಾತಿಶಯದಿಂದ ಅಂಗೈಯಲ್ಲಿ ಅಂಗೈಯನ್ನು ಒತ್ತುತ್ತಾ ಹಲ್ಲನ್ನು ಕಡಿಯುತ್ತಾ ಕೋಪದಿಂದ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ನಿಷ್ಠುರವಾದ ಮಾತುಗಳೆಂಬ ಕೂರಲಗಿನಿಂದ ಕೈಕೇಯಿ ದೇವಿಯ ಮನಸ್ಸನ್ನು ಕತ್ತರಿಸುವ ಹಾಗೆ ಮಾತನಾಡಿದನು. ಎಲೈ ಕೈಕೇಯಿ ದೇವಿ, ನಿನ್ನ ಪತಿಯಾದ ದಶರಥ ರಾಯನನ್ನು ತಿರಸ್ಕರಿಸಿ ಸಮಸ್ತ ಜಗತ್ತುಗಳಿಗೂ ಒಡೆಯನಾಗಿ ಮಹಾತ್ಮನಾದ ಆತನ ಮಾತನ್ನು ಕೇಳದಿದ್ದೀಯೇ? ನೀನು ಯಾವ ಕೃತ್ಯವನ್ನಾದರೂ ಪಾಪ ಭಯವಿಲ್ಲದೆ ಮಾಡುವಂಥವಳು. ಪತಿಯಾದ ದಶರಥ ರಾಯನನ್ನು ಕೆಡಿಸಿದವಳು, ಕಡೆಗೆ ಇಕ್ಷ್ವಾಕು ವಂಶವನ್ನೇ ಕೆಡಿಸಿದವಳೆಂದು ತಿಳಿಯಬೇಕು. ದಶರಥ ರಾಯನು ದೇವೇಂದ್ರನಂತೆ ಯಾರಿಗೂ ಜಯಿಸುವುದಕ್ಕೆ ಅಸಾಧ್ಯನಾದವನು. ಪರ್ವತದ ಹಾಗೆ ಸ್ಥಾನದಿಂದ ಕದಲಿಸುವುದಕ್ಕೆ ಶಕ್ಯನಲ್ಲ. ಸಮುದ್ರದಂತೆ ಕಲಕಲು ಅಸಾಧ್ಯನಾದವನು. ಅಂತಹ ದಶರಥ ರಾಯನನ್ನು ನಿಷ್ಠುರ ವಚನಗಳಿಂದ ದುಃಖಪಡಿಸುತ್ತಿದ್ದೀಯೇ? ಬೇಡಿದ ಭಾಗ್ಯವನ್ನು ಕೊಡುವಂತಹ ಪತಿಯನ್ನು ತಿರಸ್ಕರಿಸಬೇಡ. ಲೋಕದಲ್ಲಿ ಸ್ತ್ರೀಯರಿಗೆ ಮಕ್ಕಳಿಗಿಂತಲೂ ಪತಿಯೇ ಶ್ರೇಷ್ಠನಾದವನು. ಆದ್ದರಿಂದ ಸ್ತ್ರೀಯರು ಪತಿಯ ಇಚ್ಛೆಗೆ ತಕ್ಕ ಹಾಗೆ ನಡೆಯಬೇಕಲ್ಲದೆ ಆತನ ಮಾತನ್ನು ಮೀರಬಾರದು. ನೆನಪಿರಲಿ, ಇಂದು ಯಾವ ಮಗನ ಸಲುವಾಗಿಯೇ ಕೈಕೇಯಿಯು ಅಷ್ಟೆಲ್ಲ ಕೆಟ್ಟ ಮಾತುಗಳನ್ನು ಅನಿಸಿಕೊಂಡು ತನ್ನ ಎಲ್ಲ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಪತಿಯನ್ನು ಎದುರು ಹಾಕಿಕೊಂಡು ಮಗನಿಗಾಗಿ ಆಕೆಯ ಸಮಸ್ತವನ್ನು ಮಾಡುತ್ತಿರುವಳು. ನಾಳೆ ಅವಳ ಮಗನು ಅವಳನ್ನು ಪುರಸ್ಕರಿಸುತ್ತಾನೆ ಎಂಬುದಕ್ಕೆ ಯಾವ ಒಂದು ನಿರ್ಧಾರವಿದೆ? ಎಷ್ಟೋ ಬಾರಿ ತಾಯಂದಿರು ತಮ್ಮ ಸಂಪೂರ್ಣವನ್ನು ಧಾರೆ ಎರೆದು ಮಕ್ಕಳನ್ನು ಬೆಳೆಸುತ್ತಾರೆ. ಆದರೆ ಅದೇ ಮಕ್ಕಳು ಹೆಂಡತಿ ಬಂದಾಗ ತಾಯಿಯನ್ನೇ ಬದಿಗಿರಿಸಿದಾಗ ಪುರುಷನು ಯಾವಾಗಲೂ ಸ್ತ್ರೀಗೆ ವಶನಾಗಿರುತ್ತಾನೆ ಎಂಬಂತೆ ಬಾಲ್ಯದಲ್ಲಿ ತಾಯಿಗೆ ವಶನಾಗಿದ್ದ ಪುತ್ರನು ಮುಂದೆ ಬೆಳೆದ ಮೇಲೆ ಪತ್ನಿಗೆ ವಶನಾದಾಗ ಅತ್ತೆ ಸೊಸೆಯರ ನಡುವೆ ಅದೇ ಕಾರಣಕ್ಕೆ ಜಗಳವು ಆರಂಭವಾಗುವುದಲ್ಲವೇ? ಆ ಕಾರಣದಿಂದಾಗಿಯೇ ನಮ್ಮ ಪೂರ್ವಜರು ಸ್ತ್ರೀಯು ಯಾವಾಗಲೂ ತನ್ನ ಪತಿಗೆ ನಿಷ್ಠಳಾಗಿರಬೇಕು. ಆಕೆ ತನ್ನ ಪುತ್ರನಿಗಿಂತಲೂ ಹೆಚ್ಚಾಗಿ ತನ್ನ ಪತಿಯ ಯೋಗಕ್ಷೇಮವನ್ನು ನೋಡುತ್ತಿದ್ದರೆ ಎಲ್ಲವೂ ಆರೋಗ್ಯಕರವಾಗಿರುತ್ತದೆಂದು ಹೇಳಿದ್ದರು. ಆದ್ದರಿಂದ ಸ್ತ್ರೀಯರು ಪತಿಯ ಇಚ್ಛೆಗೆ ತಕ್ಕ ಹಾಗೆ ನಡೆಯಬೇಕಲ್ಲದೆ ಆತನ ಮಾತನ್ನು ಮೀರಬಾರದು. ಇಕ್ಷ್ವಾಕು ವಂಶದ ರಾಜರಲ್ಲಿ ತಂದೆಯು ವೃದ್ಧನಾದ ಮೇಲೆ ಯೌವನಸ್ಥನಾದ ಮಗನಿಗೆ ಪಟ್ಟವನ್ನು ಕಟ್ಟಿ ತಾನು ವನಾಂತರವನ್ನು ಐದುವುದೇ ಮರ್ಯಾದೆಯು. ನಿನ್ನ ಅಜ್ಞಾನದಿಂದ ದಶರಥ ರಾಯನಲ್ಲಿ ಆ ಮರ್ಯಾದೆಯನ್ನು ಕೆಡಿಸಿದೆ. ನಿನ್ನ ಮಗನಾದ ಭರತನೊಬ್ಬನೇ ಬಾಳಲಿ. ನಾವು ಶ್ರೀರಾಮನು ಹೋದ ದಾರಿಗೊಂಡು ಹೋಗುತ್ತೇವೆ. ನೀನು ಲೋಕದಲ್ಲಿ ಯಾರೂ ಮಾಡದ ದುಷ್ಕರ್ಮವನ್ನು ಮಾಡುತ್ತಿದ್ದೀಯೇ? ಅಂತಹ ರಾಜ್ಯವು ಬ್ರಾಹ್ಮಣರು ಇರುವುದಕ್ಕೆ ಯೋಗ್ಯವಲ್ಲ. ಧರ್ಮಾತ್ಮನಾದ ಶ್ರೀರಾಮನಿಗೆ ಆದ ರಾಜ್ಯಾಧಿಪತ್ಯವನ್ನು ಕ್ಷಣ ಮಾತ್ರದಲ್ಲಿ ನಿನ್ನ ಮಗನಾದ ಭರತನಿಗೆ ಕೊಟ್ಟೆ. ಭರತನಿಗೆ ಪಟ್ಟಾಭಿಷೇಕವಾಗಿ ಶ್ರೀರಾಮನು ವನವಾಸಕ್ಕೆ ಹೋದರೆ ಮಹಾತ್ಮರಾದ ಬ್ರಾಹ್ಮಣರು ಋಷಿಗಳು ನಿನ್ನನ್ನು ಬಹಳವಾಗಿ ನಿಂದಿಸುವರು. ಲೋಕದಲ್ಲಿ ಮಾವಿನ ಮರವನ್ನು ಬೆಳೆಸಿ ಮಾವಿನ ಮರವನ್ನು ಭೇದಿಸಿ ಅದನ್ನು ಛೇದಿಸಿ ಬೇವಿನ ಸಸಿಯನ್ನು ನೆಟ್ಟು ಹಾಲನ್ನೆರೆದು ಸಾಕಿದರೆ ಆ ಬೇವಿನ ಮರವು ಮಧುರವಾದ ಫಲವನ್ನು ಕೊಡಲಾರದು. ಅದಲ್ಲದೆ ನಿನ್ನ ತಾಯಿಯ ಹುಟ್ಟು ಗುಣವನ್ನು ನಾನು ಬಲ್ಲೆನು. ನಿನ್ನಲ್ಲಿ ತಾಯಿಯ ಗುಣವಲ್ಲದೆ ಮತ್ತೊಂದು ಗುಣವಿಲ್ಲ. ಲೋಕದಲ್ಲಿ
ಲೋಕದಲ್ಲಿ ಬೇವಿನ ಮರದಿಂದ ಜೇನುತುಪ್ಪ ಸುರಿಯುವುದುಂಟೆ? ನಿನಗೆ ನಿನ್ನ ತಾಯಿಯ ಗುಣವೇ ಸಂಭವಿಸಿತಲ್ಲದೆ ಮತ್ತೊಂದಲ್ಲ. ನಿನ್ನ ತಾಯಿಯ ಕೆಡುಕು ಬುದ್ಧಿಯನ್ನು ನಾನು ಪೂರ್ವದಲ್ಲಿ ಕೇಳಿದ್ದೇನೆ. ನಿನ್ನ ತಂದೆಯಾದ ಕೇಕೆಯ ರಾಯನು ತಪಸ್ಸನ್ನು ಮಾಡುತ್ತಿರಲು ವರದನೆಂಬ ಒಬ್ಬ ಮುನೀಶ್ವರನು ಪ್ರಸನ್ನನಾಗಿ ಆತನನ್ನು ಏನಾಗಬೇಕೆಂದು ಕೇಳಿದನು. ನಿನ್ನ ತಂದೆಯು ತನಗೆ ಮೃಗ ಪಕ್ಷಿ ಮೊದಲಾದ ಸಮಸ್ತ ಪ್ರಾಣಿಗಳ ಭಾಷೆಗಳು ತಿಳಿಯುವಂತೆ ವರವನ್ನು ಕೊಡಬೇಕೆಂದು ಕೇಳಿದನು. ವರದ ಮುನೀಶ್ವರನು ಆ ವರವನ್ನು ಕೊಟ್ಟು ಮೃಗ ಪಕ್ಷಿಗಳ ಭಾಷೆಗಳನ್ನು ನಿನ್ನ ತಂದೆ ಒಬ್ಬನೇ ತಿಳಿದುಕೊಳ್ಳಬೇಕಲ್ಲದೆ ಮತ್ತೊಬ್ಬರಿಗೆ ಹೇಳಿದರೆ ಆ ಕ್ಷಣದಲ್ಲೇ ಮರಣವಾಗುವುದೆಂದು ಹೇಳಿದನು. ಅದರಿಂದ ನಿನ್ನ ತಂದೆಯಾದ ಕೇಕೆಯ ರಾಯನು ಪಶು ಪಕ್ಷಿ ಮೃಗಗಳ ಭಾಷೆಗಳನ್ನು ತಿಳಿದಿದ್ದನು. ಒಂದಾನೊಂದು ದಿವಸ ನಿನ್ನ ತಾಯಿ ಸಮೀಪದಲ್ಲಿದ್ದಾಗ ಒಂದು ಪಿಪಿಲಿಕ ಪಂಕ್ತಿ, ಅಂದರೆ ಇರುವೆಗಳ ಸಾಲು ಧ್ವನಿಗೈಯುತ್ತಿತ್ತು. ನಿನ್ನ ತಂದೆಯು ಆ ಧ್ವನಿಯನ್ನು ಕೇಳಿ ಆ ಭಾಷೆಯನ್ನು ಬಲ್ಲ ಕಾರಣದಿಂದಾಗಿ ನಕ್ಕನು. ಅದನ್ನು ನೋಡಿ ನಿನ್ನ ತಾಯಿ ತನ್ನನ್ನು ಪರಿಹಾಸ ಮಾಡಿದನೆಂದು ಕೋಪಿಸಿಕೊಂಡು ಆತನನ್ನು ಕುರಿತು, ನೀನು ನನ್ನನ್ನು ಪರಿಹಾಸ ಮಾಡಿದ ಕಾರಣವೇನು? ಅದನ್ನು ನನಗೆ ತಿಳಿಯ ಹೇಳು ಎಂದು ಕೇಳಿದಳು. ಕೇಕೆಯ ರಾಯನು ಆಕೆಯನ್ನು ಕುರಿತು, ಪ್ರಿಯೇ, ನಾನು ನಿನ್ನನ್ನು ಪರಿಹಾಸ ಮಾಡಲಿಲ್ಲ, ಮತ್ತೊಂದು ಕಾರಣದಿಂದ ನಕ್ಕೆನು. ಆ ಕಾರಣವನ್ನು ನಿನ್ನ ಸಂಗಡ ಹೇಳಿದರೆ ಆ ಕ್ಷಣದಲ್ಲಿಯೇ ನನಗೆ ಮರಣವಾಗುವುದು, ಇದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದನು. ನಿನ್ನ ತಾಯಿ ಆತನನ್ನು ಕುರಿತು, ನೀನು ಬದುಕಿದರೂ ಸರಿ ಬದುಕದಿದ್ದರೂ ಸರಿ ನನಗೆ ಹೇಳಲೇಬೇಕು ಎಂದು ಒತ್ತಾಯಪಡಿಸಿದಳು. ಕೇಕೆಯ ರಾಯನು ಭೀತಿಯಿಂದ ತನಗೆ ವರವನ್ನು ಕೊಟ್ಟ ವರದ ಮುನೀಶ್ವರನಿಗೆ ಆ ವೃತ್ತಾಂತವನ್ನು ಹೇಳಿ ಏನು ಮಾಡಬೇಕೆಂದು ಕೇಳಲು, ಆತನು, ಎಲೈ ಅರಸನೇ, ನಿನ್ನ ಸ್ತ್ರೀಯು ಹೇಗಾದರೂ ನಾಶವಾಗಿ ಹೋಗಲಿ, ತಿಳಿದ ಭಾಷೆಯನ್ನು ಹೇಳಿ ವ್ರತ ಶರೀರ ತ್ಯಾಗವನ್ನು ಮಾಡಬೇಡ, ಇದೇ ನಿನಗೆ ಹಿತೋಪದೇಶ ಎಂದು ಹೇಳಿದನು. ನಿನ್ನ ತಂದೆಯು ಮಹಾಪ್ರಸಾದವೆಂದು ಸಂತೋಷಪಟ್ಟು ನಿನ್ನ ತಾಯಿಯನ್ನು ಪರಿತ್ಯಾಗ ಮಾಡಿ ಅನೇಕ ಕಾಲ ಸುಖದಿಂದ ರಾಜ್ಯವನ್ನಾಳಿಕೊಂಡಿದ್ದಾನೆ. ನಿನ್ನ ತಾಯಿಯ ಹಾಗೆ ನೀನು ಮಾಡಬಾರದ ಕೃತ್ಯವನ್ನು ಬೇಕಾಗಿ ಮಾಡಬೇಡ. ನಿನ್ನ ಪತಿಯಾದ ದಶರಥರಾಯನ ಮಾತನ್ನು ಕೇಳು. ಎಲೈ ಕೈಕೇಯಿ ದೇವಿಯೇ, ನೀನು ಜನ್ಮಾಂತರದಲ್ಲಿ ಮಾಡಿದ ಪಾಪ ಬುದ್ಧಿಯಿಂದ ಈ ಪ್ರಕಾರದಲ್ಲಿ ದುರ್ಬುದ್ಧಿಯನ್ನು ಕೈಗೊಂಡು ದಶರಥ ರಾಯನಿಗೂ ಲೋಕದಲ್ಲಿ ಅಪಕೀರ್ತಿಯನ್ನು ತರುತ್ತಿದ್ದೀಯೇ. ಈ ರಾಜನು ನಿನಗೆ ಕೊಟ್ಟ ವರಗಳು ತಪ್ಪದ ಹಾಗೆ ಮತ್ತೊಂದು ಪ್ರಕಾರದಲ್ಲಿ ನಿನಗೆ ಸಂತೋಷವನ್ನು ಮಾಡುವನು. ಪುಂಡರೀಕಾಕ್ಷನು ಮಹಾಧರ್ಮಿಷ್ಠನು, ಜ್ಯೇಷ್ಠ ಪುತ್ರನು, ಕ್ಷತ್ರಿಯ ಧರ್ಮವನ್ನು ಪರಿಪಾಲಿಸುವಂಥವನು ಆದ ಶ್ರೀರಾಮನಿಗೆ ದಶರಥರಾಯನು ಪಟ್ಟಾಭಿಷೇಕವನ್ನು ಮಾಡಲಿ. ಹಾಗಲ್ಲದೆ ಆತನು ವನಕ್ಕೆ ತೆರಳಿದರೆ ಲೋಕದಲ್ಲಿ ನಿನಗೆ ಎಂದೆಂದಿಗೂ ಸ್ಥಿರವಾದ ಅಪಕೀರ್ತಿಯು ಬರುವುದು. ನೀನು ಅಂತಹ ಅಪಕೀರ್ತಿಗೆ ಒಳಗಾಗಬೇಡ. ಶ್ರೀರಾಮನು ರಾಜ್ಯಾಧಿಪತ್ಯವನ್ನು ಮಾಡಲಿ, ಆತನ ಹೊರತು ಮತ್ತೊಬ್ಬನು ರಾಜ್ಯ ಪರಿಪಾಲನಕ್ಕೆ ಸಮರ್ಥನಲ್ಲ. ಆತನು ರಾಜ್ಯಭಾರವನ್ನು ವಹಿಸಿದ ಮೇಲೆ ದಶರಥ ರಾಯನು ವನವಾಸಕ್ಕೆ ಹೋಗುವನು. ಇಕ್ಷ್ವಾಕು ವಂಶದ ರಾಜರು ತಮ್ಮ ಮಕ್ಕಳು ಪ್ರಬುದ್ಧರಾದರೆ ಅವರಿಗೆ ಪಟ್ಟವನ್ನು ಕಟ್ಟಿ ತಾವು ವಾನಪ್ರಸ್ಥಾಶ್ರಮಕ್ಕೆ ಹೋಗುವರೆಂಬ ವಂಶ ಮರ್ಯಾದೆಯು ತಪ್ಪಲಾರದು ಎಂದು ನುಡಿದನು. ಹೀಗೆ ಮನ್ನಣೆಯ ಮಾತುಗಳಿಂದಲೂ ಅನೇಕ ನಿಷ್ಠುರ ವಚನಗಳಿಂದಲೂ ನಯ ಭಯಗಳಿಂದಲೂ ಬೋಧಿಸಿದ ಸುಮಂತ್ರನ ಮಾತನ್ನು ಕೇಳಿ ಕೈಕೇಯಿ ದೇವಿಯು ಸ್ವಲ್ಪವಾದರೂ ಮನ ಕರಗದೆಯು ಮುಖ ಕಾಂತಿಗುಂದದೆಯು ಶ್ರೀರಾಮನಿಗೆ ವನವಾಸವು ತನ್ನ ಮಗನಿಗೆ ಪಟ್ಟಾಭಿಷೇಕವು ಆಗಬೇಕೆಂದೇ ನಿಶ್ಚಯಿಸಿ ಆತನಿಗೆ ಪ್ರತ್ಯುತ್ತರವನ್ನು ಕೊಡದೆ ಸುಮ್ಮನಿದ್ದಳು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.